ಶುರು ಮಾಡೋಣ. ನೀವೆಲ್ಲ ನಿಮ್ಮಲ್ಲಿ ಡಾಕ್ಯುಮೆಂಟರೀಸ್ ಯಾರು ನೋಡಿದಿರಿ ಈ ಪ್ರಾಣಿಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ, ಅವರ ಜೀವನ ಕ್ರಮದ ಬಗ್ಗೆ, ಅವುಗಳ ವರ್ತನೆ ಬಗ್ಗೆ ನೋಡಿದ್ರೆ ನೀವು ಡಾಕ್ಯುಮೆಂಟರೀಸ್ ಡಿಸ್ಕವರಿಲಿ ಇರ್ಬೋದು ಅಥವಾ ನೆಟ್ಫ್ಲಿಕ್ಸ್ ಅಲ್ಲಿ ಇರ್ಬೋದು? ಓಕೆ, ನೋಡಿದಿರಿ, ಸುಮಾರು ಜನ ಇದ್ದೀರಿ. ಸೊ ಇಲ್ಲಿ ನಾವು ಒಂದು ಪ್ರಾಣಿಗಳ ಬಗ್ಗೆ ಅಥವಾ ಪಕ್ಷಿಗಳ ಬಗ್ಗೆ ಒಂದು ಡಾಕ್ಯುಮೆಂಟರಿ ನೋಡ್ಬೇಕಾದ್ರೆ ಅವುಗಳ ಜೀವನ ಕ್ರಮ ಇರ್ಬೋದು, ಅವು ಬೇರೆ ಬೇರೆ ಸಂದರ್ಭಗಳಲ್ಲಿ ಅವುಗಳ ವರ್ತನೆನ ನಾವು ನೋಡ್ಬೇಕಾದ್ರೆ ನಾವು ಮೂರನೇ ವ್ಯಕ್ತಿಯಾಗಿ ಗಮನಿಸ್ತಾ ಇರ್ತೀವಿ. ಅವಾಗ ನಮ್ಗೆ ಏನಂತಂದ್ರೆ ಅವುಗಳ ವರ್ತನೆಗೆ ಒಂದು ರ್ಯಾಷನಲ್ ಮೀನಿಂಗ್ ಸಿಗ್ತಾ ಹೋಗುತ್ತೆ, ಮತ್ತೆ ಅದು ಚೆನ್ನಾಗಿ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಮನುಷ್ಯನಲ್ಲೂ ಕೂಡ ಮನುಷ್ಯನ ನಾವು ಒಂದು ಪ್ರಾಣಿ ಅಂತ ಕನ್ಸಿಡರ್ ಮಾಡಿ, ಒಂದು ಜೀವಿ ಅಂತ ಕನ್ಸಿಡರ್ ಮಾಡಿ, ನಾವು ಥರ್ಡ್ ಪರ್ಸನ್ ಪರ್ಸ್ಪೆಕ್ಟಿವ್ ಇಂದ ಮನುಷ್ಯನ ವರ್ತನೆಗಳನ್ನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡಿದ್ರೆ ಅಲ್ಲೂ ಕೂಡ ನಮಗೆ ಮನುಷ್ಯನ ವರ್ತನೆಗೆ ಒಂದು ತಾರ್ಕಿಕವಾದ ಕಾರಣಗಳು ಸಿಗ್ತಾ ಹೋಗ್ತವೆ. ಇವತ್ತು ಕೂಡ ಇವತ್ತಿನ ಸಭೆಯಲ್ಲಿ ಅಂಥದ್ದೊಂದು ಪ್ರಯತ್ನ ನಾವೆಲ್ಲ ಮಾಡೋಣ. ನಾನು ಇವತ್ತು ಚೂಸ್ ಮಾಡ್ಕೊಂಡಿರೋ ಟಾಪಿಕ್ ಏನಪ್ಪಾ ಅಂತಂದ್ರೆ ಥೀಮ್ ಆರಾಧನೆ ಅನ್ನೋ ಒಂದು ಥೀಮ್. ಅದು ಆರಾಧನೆ ಅಂದ್ರೆ ಈ ಒಂದು ಜನಪ್ರಿಯ ವ್ಯಕ್ತಿಗಳಿಗೆ ಒಂದಷ್ಟು ಅನುಯಾಯಿಗಳಿರ್ತಾರೆ, ಅದನ್ನ ಅವರ ಫಾಲೋವರ್ಸ್. ಆ ಫಾಲೋವರ್ಸ್ ಏನಕ್ಕೆ ಅವರ ಆರಾಧನೆ ಮನೋಭಾವ ಬೆಳೆಸ್ಕೋತಾರೆ ಅನ್ನೋದು ಒಂದು. ಇನ್ನೊಂದು ಏನಪ್ಪಾ ಅಂತಂದ್ರೆ ಆ ಫಾಲೋವರ್ಸ್ ಅಲ್ಲೇ ಒಂದಷ್ಟು ಕಟ್ಟರ ಅನುಯಾಯಿಗಳಿರ್ತಾರೆ, ಎಲ್ರೂ ಅಲ್ಲ, ಒಂದಷ್ಟು ಕಟ್ಟರ ಅನುಯಾಯಿಗಳು. ಆ ಜನಪ್ರಿಯ ವ್ಯಕ್ತಿಗಳನ್ನ ವಿಮರ್ಶೆಗೆ ಒಳಪಡಿಸಿದಾಗ ಈ ಕಟ್ಟರ ಅನುಯಾಯಿಗಳು ಅದನ್ನ ಪರ್ಸನಲ್ ಆಗಿ ತಗೋಬಿಡ್ತಾರೆ. ಸೊ ಪರ್ಸನಲ್ ಆಗಿ ತಗೊಂಡು ಏನಂತಂದ್ರೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿ ಪ್ರತಿಕ್ರಿಯೆ ಕೊಡೋದಕ್ಕೆ ಶುರು ಮಾಡ್ತಾರೆ. ಅದೆಲ್ಲ ನೀವು ಗಮನಿಸಿರ್ಬೋದು. ಈ ಜನಪ್ರಿಯ ವ್ಯಕ್ತಿಗಳಂದ್ರೆ ಯಾರು? ನಮ್ಮ ಅನಿಲ್ ಕುಮಾರ್ ಅವರು ಈಗಾಗ್ಲೇ ಹೇಳಿದ್ರು, ಏನಂತಂದ್ರೆ ಈಗ ಬೇರೆ ಬೇರೆ ಕ್ರೀಡೆಯಲ್ಲಿರೋರು ಇರ್ಬೋದು, ಅಥವಾ ರಾಜಕಾರಣಿಗಳಿರ್ಬೋದು, ಅಥವಾ ಸಿನಿಮಾ ನಟರು ಇರ್ಬೋದು, ಅಥವಾ ದೇವಮಾನವರು ಇರ್ಬೋದು. ಈ ರೀತಿ ಏನಂತಂದ್ರೆ ಒಂದಷ್ಟು ಫಾಲೋವರ್ಸ್ ಗಳನ್ನ ಇಟ್ಕೊಂಡಿರೋರ್ನ ಜನಪ್ರಿಯ ವ್ಯಕ್ತಿಗಳಂತ ಹೇಳ್ಬೋದು. ಇವ್ರ ಬಗ್ಗೆ ಈ ಅನುಯಾಯಿಗಳು ಆರಾಧನಾ ಮನೋಭಾವ ಯಾಕೆ ಬೆಳೆಸ್ಕೊತಾರೆ ಅನ್ನೋದು ಒಂದು. ಇನ್ನೊಂದು, ಇವ್ರನ್ನ ವಿಮರ್ಶೆಗೆ ಒಳಪಡಿಸಿದಾಗ, ಜನಪ್ರಿಯ ವ್ಯಕ್ತಿಗಳನ್ನ ವಿಮರ್ಶೆಗೆ ಒಳಪಡಿಸಿದಾಗ ಆ ಅನುಯಾಯಿಗಳಲ್ಲಿ ಇರುವಂತ ಕಟ್ಟರ ಅನುಯಾಯಿಗಳು ಅದನ್ನ ವೈಯಕ್ತಿಕವಾಗಿ ತಗೊಂಡು ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾರಲ್ಲ. ಯಾಕೆ ಆತರ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾರೆ ಅನ್ನೋದನ್ನ ಇವತ್ತು ನಾವು ಚರ್ಚೆ ಮಾಡೋಣ ಇವತ್ತಿನ ಸಭೆಯಲ್ಲಿ. ಈ ರೀತಿ ನಾವು ವ್ಯಕ್ತಿಗಳ ಬಗ್ಗೆ, ಜನಪ್ರಿಯ ವ್ಯಕ್ತಿಗಳ ಬಗ್ಗೆ ನಾನು ಮಾತಾಡ್ತಾ ಇರ್ಬೇಕಾದ್ರೆ ಒಂದಷ್ಟು ವ್ಯಕ್ತಿಗಳು ನಿಮ್ಗೆ ಈ ಪ್ರೆಸೆಂಟ್ ಇದ್ರಲ್ಲಿ ಇರೋರು ನಿಮ್ ತಲೆ ಒಳಗ್ ಬರಬಹುದು. ಅದು ಏನಂತಂದ್ರೆ ನನ್ನ ಉದ್ದೇಶ ಅದಲ್ಲ, ಆ ವ್ಯಕ್ತಿಗಳ ಬಗ್ಗೆ ಮಾತಾಡೋದಲ್ಲ. ನನ್ನ ಉದ್ದೇಶ ಏನಂತಂದ್ರೆ ಮನೋವೈಜ್ಞಾನಿಕವಾಗಿ ಏನಾಗುತ್ತೆ ಈ ಸಂದರ್ಭಗಳಲ್ಲಿ ಅನ್ನೋದನ್ನ ನಿಮ್ಗೆ ತಿಳಿಸಿ ಹೇಳೋದು. ನನ್ಗೆ ಈ ಬಗ್ಗೆ ಕ್ವಶನ್ ಶುರುವಾಗಿದ್ದು ಯಾವಾಗ ಅಂತಂದ್ರೆ ಒಂದು 2015 ಆ ಟೈಮಲ್ಲಿ ಏನಂದ್ರೆ ನಂದು ಫೇಸ್ಬುಕ್ ಅಕೌಂಟ್ ಇತ್ತು, 2019 ವರೆಗೂ ಇತ್ತು. ಮತ್ತೆ ಆ ಸಂದರ್ಭದಲ್ಲಿ ಬೇರೆ ಬೇರೆ ಚರ್ಚೆಗಳನ್ನ ನಾನು ಗಮನಿಸ್ತಾ ಇದ್ದೆ. ಗಮನಿಸ್ತಾ ಇರ್ಬೇಕಾದ್ರೆ ಎಷ್ಟೋ ಚರ್ಚೆಗಳೆಲ್ಲ ಏನಾಗ್ತಾ ಇತ್ತು, ಒಂದು ಸ್ವಲ್ಪ ಬಿಗಿನಿಂಗ್ ಅಲ್ಲಿ ಸರಿಯಾಗಿ ಶುರುವಾಗೋದು, ಆಮೇಲಿಂದ ಯಾವುದೋ ಒಬ್ಬ ಜನಪ್ರಿಯ ವ್ಯಕ್ತಿನ ವಿಮರ್ಶೆಗೆ ಒಳಪಡಿಸಿದಾಗ ಅವರ ಅನುಯಾಯಿಗಳು ಅದನ್ನ ಪರ್ಸನಲ್ ಆಗಿ ತಗೊಂಡು ಅದನ್ನ ಏನಂತಂದ್ರೆ ವಿಮರ್ಶೆಗೆ ಒಳಪಡಿಸಿದವನ್ನ ಪರ್ಸನಲ್ ಅಟ್ಯಾಕ್ ಮಾಡೋದು, ಈ ಡೈರೆಕ್ಷನ್ ಹೋಗಿ ಅದು ಪೂರ್ತಿ ಆ ಚರ್ಚೆ ದಿಕ್ಕೆ ಅಳಿತಪ್ತಾ ಇತ್ತು. ಇದು ನಾನು ಹಲವಾರು ಬಾರಿ ನಾನು ಗಮನಿಸಿದ್ದೆ. ನನ್ಗೆ ಅರ್ಥ ಆಗ್ತಿರಾರ ಏನಕ್ಕೆ ಈ ತರ ಯಾಕೆ ಪ್ರತಿಕ್ರಿಯಿಸ್ಬೇಕು, ಇದು ಇವ್ರಿಗೆ ಏನ್ ಸಮಸ್ಯೆ ಆಗತ್ತೆ ಅವ್ರ ಬಗ್ಗೆ ಮಾತಾಡಿದ್ರೆ ಅಂತ ನನ್ಗೆ ಈ ತರ ಪ್ರಶ್ನೆಗಳೆಲ್ಲ ಬರ್ತಾ ಇತ್ತು ಅವಾಗ. ಆಮೇಲಿಂದ ಮುಂದೆ ನಾನು ಇದಕ್ ಸಂಬಂಧಪಟ್ಟಂಗೆ ಒಂದ್ ಸ್ವಲ್ಪ ಪುಸ್ತಕಗಳನ್ನ ಓದ್ತಾ ಇದ್ದೆ, ಅಷ್ಟು ಕ್ಲಾರಿಟಿ ಇರ್ಲಿಲ್ಲ. ಆಮೇಲಿಂದ ಇಗ್ನೋದಲ್ಲಿ MA ಇನ್ ಸೈಕಾಲಜಿಗೆ ಸೇರ್ಕೊಂಡೆ. MA ಇನ್ ಸೈಕಾಲಜಿಗೆ ಸೇರ್ಕೊಂಡ ಆದ್ಮೇಲೆ ಇದಕ್ ಸಂಬಂಧಪಟ್ಟಾಗೆ ಈ ಕ್ರೌಡ್ ಸೈಕಾಲಜಿ ಇರ್ಬೋದು, ಮಾಸ್ ಸೈಕಾಲಜಿ ಇರ್ಬೋದು, ಅದೆಲ್ಲ ಸ್ವಲ್ಪ ಓದಾದ್ಮೇಲೆ ಒಂದು ಸ್ವಲ್ಪ ನನಗೆ ಕ್ಲಾರಿಟಿ ಸಿಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ಆ ಕ್ಲಾರಿಟಿ ಏನಂತ ನಾನು ಮುಂದೆ ಹೇಳ್ತೀನಿ. ಈಗ ಟೋಸ್ಟ್ ಮಾಸ್ಟರ್ ಈ ಅನುಯಾಯಿಗಳ ಆರಾಧನಾ ಮನೋಭಾವ ಮತ್ತೆ ಅನುಯಾಯಿಗಳ ಅವರ ಒಂದು ಯಾರನ್ನ ಫಾಲೋ ಮಾಡ್ತಾ ಇರ್ತಾರೆ ಜನಪ್ರಿಯ ವ್ಯಕ್ತಿಗಳು, ಅವ್ರನ್ನ ವಿಮರ್ಶೆಗೆ ಒಳಪಡಿಸಿದಾಗ ಇವರು ಪ್ರತಿಕ್ರಿಯೆ ಮಾಡೋದ್ರ ಬಗ್ಗೆ, ಯಾಕೆ ಈ ರೀತಿ ಆರಾಧನಾ ಮನೋಭಾವ ಬೆಳೆಸ್ಕೋತಾರೆ, ಮತ್ತೆ ಯಾಕೆ ಈ ತರ ಪ್ರತಿಕ್ರಿಯೆ ಮಾಡ್ತಾರೆ, ಇದನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಾವು ನಮ್ಮ ಮಿದುಳಿನ ರಚನೆನ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗ್ತದೆ, ಯಾವ ರೀತಿ ಕಾರ್ಯನಿರ್ವಹಿಸ್ತದೆ ಅಂತ. ಅದಕ್ಕೆ ನಾನು ಒಂದು ಇದನ್ನ ಶೇರ್ ಮಾಡ್ತೀನಿ ನಿಮ್ಗೆ. ಇಮೇಜ್ನ ಕಾಣಿಸ್ತಾ ಇದೆಯಾ?
ಕಾಣಿಸ್ತಾ ಇದೆ. ಓಕೆ. ಸೊ ನಮ್ಮ ಮಿದುಳನ್ನ ಒಂದು ಹೈ ಲೆವೆಲ್ ಅಲ್ಲಿ ಒಂದು ಸ್ಥೂಲವಾಗಿ ಈ ರೀತಿ ಏನಂತಂದ್ರೆ ಬೇರೆ ಬೇರೆ ಭಾಗಗಳಿರ್ತವೆ. ಪ್ರತಿಯೊಂದು ಭಾಗಗಳಿಗೆ ಅದರದ್ದೇ ಆದಂತ ಮಹತ್ವ ಇರುತ್ತೆ, ಮತ್ತೆ ಅದರದ್ದೇ ಆದಂತ ಒಂದಷ್ಟು ಕಾರ್ಯಗಳನ್ನ ಅವು ನಿರ್ವಹಿಸ್ತವೆ. ಇದರಲ್ಲಿ ಬಹಳ ಮುಖ್ಯವಾದದ್ದು ಏನಂತಂದ್ರೆ ಈ ಅಮಿಗ್ಡಿಲಾ. ಈ ಅಮಿಗ್ಡಿಲಾ ಇದೆಯಲ್ಲ, ಈ ಅಮಿಗ್ಡಿಲಾ ಏನಂದ್ರೆ ನಮ್ಮ ಎಮೋಷನ್ಸ್ ನ ನಿಯಂತ್ರಣ ಮಾಡುವಂತ ಒಂದು ಭಾಗ. ನಮ್ಮ ಈಗ ಏನಂದ್ರೆ ಫೈಟ್, ಫ್ಲೈಟ್ ಮತ್ತೆ ಫ್ರೀಸ್ ಅಂತ ಏನ್ ಕರಿತೀವಿ ನಾವು, ನಮ್ಮ ಬಾಡಿದ ರಿಯಾಕ್ಷನ್ ಅದು ನಮ್ಗೆ ಜನರೇಟ್ ಆಗೋದು ಈ ಪಾರ್ಟ್ ಇಂದ, ಅಮಿಗ್ಡಿಲಾದಿಂದ. ನಮ್ಮ ಎಲ್ಲಾ ಭಾವನೆಗಳನ್ನ ಏನಂತಂದ್ರೆ ನಿಯಂತ್ರಣ ಮಾಡುವಂತ ಒಂದು ಭಾಗ ಅಂತಂದ್ರೆ ಅಮಿಗ್ಡಿಲಾ. ಅದೇ ರೀತಿ ಏನಂದ್ರೆ ಹೈಪೋಥಾಲಮಸ್ ಅಂತ ಒಂದು ಭಾಗ ಇದೆ. ಹೈಪೋಥಾಲಮಸ್ದು ಫಂಕ್ಷನ್ ಏನಪ್ಪಾ ಅಂತಂದ್ರೆ ನಮ್ಮ ಬಾಡಿದು ಟೆಂಪರೇಚರ್ ಇರ್ಬೋದು, ಅಥವಾ ನಮ್ಗೆ ಹಸಿವಾಗದಿರ್ಬೋದು, ಅಥವಾ ನಮ್ಮ ನಿದ್ರೆ ಇರ್ಬೋದು, ಇದನ್ನ ಏನಂತಂದ್ರೆ ನಿಯಂತ್ರಣ ಮಾಡುವಂತದ್ದು ಹೈಪೋಥಾಲಮಸ್. ಸೆರೆಬೆಲಮ್ ಅಂತ ಇನ್ನೊಂದಿದೆ. ಸೆರೆಬೆಲಮ್ ನಮ್ಮ ಬಾಡಿ ಮೂವ್ಮೆಂಟ್ ಇರ್ಬೋದು, ಅಥವಾ ನಮ್ಮ ಬಾಡಿದು ಬ್ಯಾಲೆನ್ಸ್ ಇರ್ಬೋದು, ಅದನ್ನ ನಿಯಂತ್ರಣ ಮಾಡುವಂತ ಭಾಗ ಇದು. ಹಿಪೋಕ್ಯಾಂಪಸ್ ನಮ್ಮ ಮೆಮೊರಿಗೆ ಸಂಬಂಧಪಟ್ಟಿದ್ದು, ನಮ್ಮ ನೆನಪುಗಳಿರ್ಬೋದು, ಅದನ್ನ ಏನಂದ್ರೆ ಕಂಟ್ರೋಲ್ ಮಾಡುವಂತ ಭಾಗ. ಈ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಇದು ಒಂಥರ ನಮ್ ಬ್ರೈನ್ದು ಸಿಇಒ ಅಂತಾನೆ ಹೇಳ್ಬೋದು. ಎಲ್ಲಾ ಒಂದು ಹೈ ಲೆವೆಲ್ ಥಿಂಕಿಂಗ್ ಎಲ್ಲ ಆಗೋದು ಇಲ್ಲೇನೆ. ನಾವು ಕಾನ್ಶಿಯಸ್ ಆಗಿ ಯೋಚನೆ ಮಾಡಿ ಏನಾದ್ರೂ ಒಂದು ನಿರ್ಧಾರ ತಗೋಬೇಕಾದ್ರೆ ಇಲ್ಲಿಂದಾನೆ ತಗೊಳ್ಳೋದು, ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಇಂದ. ಮಾನವನ ವಿಕಾಸನ ನಾವು ಕನ್ಸಿಡರ್ ಮಾಡಿದ್ರೆ ಈ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ತೀರಾ ಇತ್ತೀಚೆಗೆ ವಿಕಾಸ ಆಗಿರೋದು. ಸೊ ಅಮಿಗ್ಡಿಲಾ ಇವೆಲ್ಲ ಏನಂದ್ರೆ ಮೊದಲೇ ಇರುವಂತವು. ಇಲ್ಲಿ ನಮಗೆ ಈ ಸಂದರ್ಭದಲ್ಲಿ ಅಂದ್ರೆ ಇವತ್ತಿನ ಥೀಮ್ಗೆ ಸಂಬಂಧಪಟ್ಟಂಗೆ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಮತ್ತೆ ಅಮಿಗ್ಡಿಲಾ ಎರಡು ಬಹಳ ಮುಖ್ಯ ಆಗ್ತವೆ. ನಾವು ಯಾಕೆ ಮುಖ್ಯ ಆಗ್ತವೆ ಅಂತಂದ್ರೆ, ಈ ಯಾವುದೇ ಒಂದು ನಮ್ಗೆ ಅಪಾಯ ಎದುರಾದಾಗ, ನಮ್ಮ ಸರ್ವೈವಲ್ಗೆ ಅಪಾಯ ಎದುರಾದಾಗ ಅದನ್ನ ಫಸ್ಟ್ ಗುರುತಿಸಿ ನಮ್ನ ಅಲರ್ಟ್ ಮಾಡೋದು ಏನಂತಂದ್ರೆ ಅಮಿಗ್ಡಿಲಾ. ಉದಾಹರಣೆಗೆ ಹೇಳ್ಬೇಕಂತಂದ್ರೆ, ನಾವು ಈಗ ಯಾವ್ದಾರ ಒಂದು ಬೈಕ್ ರೈಡ್ ಮಾಡ್ಬೇಕಾದ್ರೆ ಅಥವಾ ಒಂದು ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಏನಾದ್ರೂ ಒಂದು ಸಡನ್ ಆಗಿ ಅಡ್ಡ ಬಂತು ಅಂತ ಇಟ್ಕೊಳ್ಳಿ, ಅವಾಗ ನಾವು ಯೋಚನೆ ಮಾಡಲ್ಲ, ಬ್ರೇಕ್ ಅಪ್ಲೈ ಮಾಡ್ಬಿಟ್ಟಿರ್ತೀವಿ. ಸೊ ಆ ಬ್ರೇಕ್ ಅಪ್ಲೈ ಮಾಡಿದಾಗ ಏನಂತಂದ್ರೆ ಆಮೇಲಿಂದ ಮರಿವಿಗೆ ಬಂದಿರ್ತದೆ, ಹಿಂಗಾಯ್ತಲ್ಲ, ಈ ತರ ಬಂತಲ್ಲ ಅಂತ. ಆಮೇಲಿಂದ ನೀವು ಆ ಟೈಮಲ್ಲಿ ನಮ್ಮ ಎಮೋಷನ್ ನೀವು ರೀಕಾಲ್ ಮಾಡೋದಾದ್ರೆ, ಆ ಟೈಮಲ್ಲಿ ಒಂದು ಆತಂಕ ಇರ್ತದೆ, ಒಂದು ಭಯ ಇರ್ತದೆ ನಮ್ಮ ಇದರಲ್ಲಿ, ಮೈಂಡ್ ಅಲ್ಲಿ. ನಿಮ್ಗೆಲ್ಲ ಈ ಅನುಭವ ಆಗಿದೆ ಅಂತ ಭಾವಿಸ್ತೀನಿ ನಾನು. ಈ ಅಮಿಗ್ಡಿಲಾ ಮತ್ತೆ ಪ್ರಿಫ್ರಂಟಲ್ ಕಾರ್ಟೆಕ್ಸ್ದು ಏನಪ್ಪಾ ಅಂತಂದ್ರೆ, ಅಮಿಗ್ಡಿಲಾ ಒಂದ್ಸತಿ ಟ್ರಿಗರ್ ಆದ್ರೆ ನಾವು ಒಬ್ಬ ಮನುಷ್ಯ ಎಮೋಷನಲಿ ಚಾರ್ಜ್ ಆಗ್ಬಿಡ್ತಾನೆ. ಆ ಸಂದರ್ಭದಲ್ಲಿ ಏನಾಗತ್ತೆ ಅಂತಂದ್ರೆ ಪ್ರಿಫ್ರಂಟಲ್ ಕಾರ್ಟೆಕ್ಸ್ಗೆ ಬ್ಲಡ್ ಸಪ್ಲೈ ಕಡಿಮೆ ಆಗತ್ತೆ. ಅದು ಒಂಥರ ಅದಕ್ಕೆ ಏನ್ ರಿಸೋರ್ಸಸ್ ಬೇಕು ಅದಕ್ಕೆ ಸಮರ್ಪಕವಾಗಿ ಕಾರ್ಯನಿರ್ವಹಿಸೋದಕ್ಕೆ ಅದು ಡಿಪ್ರೈವ್ ಆಗುತ್ತೆ. ಬ್ಲಡ್ ಆಕ್ಸಿಜನ್ ಇರ್ಬೋದು, ಇದೆಲ್ಲ. ಅದರಿಂದ ನಾವು ಎಮೋಷನಲಿ ಚಾರ್ಜ್ ಆದಾಗ ನಾವು ತಾರ್ಕಿಕವಾಗಿ ಅಂದ್ರೆ ರ್ಯಾಷನಲ್ ಆಗಿ ಯೋಚನೆ ಮಾಡೋದಕ್ಕೆ ಆಗೋದಿಲ್ಲ. ಈಗ ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಹೇಳ್ಬೇಕಂದ್ರೆ, ಎಷ್ಟೋ ಸಂದರ್ಭಗಳಲ್ಲಿ ನಾವು ಯಾವ್ದಾದ್ರು ಒಂದು ಮನೇಲಿ ಒಂದು ಜಗಳ ಎಲ್ಲ ಆದಾಗ, ಒಂದ್ ಸಡನ್ ಆಗಿ ಏನಾದ್ರು ಕೋಪ ಬಂದು ಟ್ರಿಗರ್ ಆದಾಗ ಏನೇನೋ ಮಾತಾಡ್ಬಿಟ್ಟಿರ್ತೀವಿ. ಆಮೇಲಿಂದ ಎಲ್ಲ ತಣ್ಣಗಾದ್ಮೇಲೆ ನಾವು ಯೋಚನೆ ಮಾಡ್ತೀವಿ, ಏನಂತಂದ್ರೆ ಅರೆ ಹಂಗ್ ಮಾತಾಡ್ಬಾರ್ದಾಗಿತ್ತು, ನಾನು ಮಾತಾಡಿ ತಪ್ಪಾಗೋಯ್ತು ಅನ್ನೋ ಒಂದು ಭಾವನೆ ಬರ್ತದೆ. ಇದ್ ಯಾಕಪ್ಪ ಹಂಗಾಗತ್ತೆ ಅಂತಂದ್ರೆ, ನಾವು ಕೋಪ ಬಂದಾಗ ನಾವು ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಇಂದ ಯೋಚನೆ ಮಾಡಲ್ಲ, ನಮ್ಮ ಅಮಿಗ್ಡಿಲಾ ಟ್ರಿಗರ್ ಆಗೋಗಿರ್ತದೆ. ನಾವು ಭಾವನಾತ್ಮಕವಾಗಿ ಭಾವೋದ್ವೇಗಗಳಿಗೆ ಒಳಗಾಗ್ಬಿಟ್ಟಿರ್ತೀವಿ, ಏನೇನೋ ಮಾತಾಡಿರ್ತೀವಿ ಆ ಸಂದರ್ಭದಲ್ಲಿ. ಅದು ಒಂದ್ಸತಿ ಯಾವಾಗ ಅಮಿಗ್ಡಿಲಾ ಏನಂತಂದ್ರೆ ತಣ್ಣಗ ಆಗುತ್ತೆ, ಆವಾಗ ಏನಂದ್ರೆ ಪ್ರಿಫ್ರಂಟಲ್ ಕಾರ್ಟೆಕ್ಸ್ಗೆ ಪುನಃ ಬ್ಲಡ್ ಸಪ್ಲೈ ಎಲ್ಲ ನಾರ್ಮಲ್ ಫ್ಲೋಗ್ ಬಂದಾಗ ನಾವು ತಾರ್ಕಿಕವಾಗಿ ಯೋಚನೆ ಮಾಡಕ್ ಶುರು ಮಾಡ್ತೀವಿ. ಆವಾಗ ನಮ್ಗೆ ಗೊತ್ತಾಗೋದು, ಓಕೆ ನಾನು ಆವಾಗ ಮಾಡಿದ ಸರಿ ಇಲ್ಲ, ಅದು ತಪ್ಪು ಅಂತ ಗೊತ್ತಾಗೋದು. ಈಗ ನಿಮ್ಗೆಲ್ಲ ಒಂದ್ ಪ್ರಶ್ನೆ ಬರ್ಬೋದು, ಈ ಅಮಿಗ್ಡಿಲಾ, ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಮತ್ತೆ ಮಿದುಳಿನ ರಚನೆ, ಇದಕ್ಕೂ ಅನುಯಾಯಿಗಳಿಗೂ ಜನಪ್ರಿಯ ವ್ಯಕ್ತಿಗಳಿಗೂ ಅವರ ಆರಾಧನಾ ಮನೋಭಾವಕ್ಕೂ ಏನಪ್ಪಾ ಸಂಬಂಧ ಅಂತ. ಈ ಪ್ರಶ್ನೆ ಹಾಗೆ ಇರ್ಲಿ, ಅದಕ್ಕೆ ಮುಂದೆ ಉತ್ತರ ಹೇಳ್ತೀನಿ. ನಾನು ಅವಾಗ್ಲೇ ಹೇಳ್ತಾ ಇದ್ದೆ ಏನಂದ್ರೆ ಈ ಆರಾಧನಾ ಮನೋಭಾವ ಅಂತ. ನಾವು ಮೊದಲನೇದಾಗಿ ಯಾಕೆ ಒಬ್ರ ಬಗ್ಗೆ ಆರಾಧನಾ ಮನೋಭಾವ ಅಂದ್ರೆ ಫಾಲೋವರ್ ಆಗ್ತೀವಿ ಅಂತ ನೋಡ್ಬೇಕು. ಯಾಕೆ ಫಾಲೋವರ್ ಆಗ್ತೀವಿ ಅಂತಂದ್ರೆ, ಇದು ನಮ್ದು ಎವಲ್ಯೂಷನರಿ ವೈರಿಂಗ್ ಅಂತ ಕರೀತಾರೆ. ಅಂದ್ರೆ ನಮ್ಮ ಇನ್ಹೆರಿಟೆನ್ಸ್, ಅದು ನಮ್ಮ ಆನ್ಸಿಸ್ಟರ್ಸ್ ಅವರೆಲ್ಲ ಇದಾರಲ್ಲ, ಅವರು
ಆ ಈ ತುಂಬಾ ಹಿಂದೆ ಒಂದು ಗುಂಪುಗಳು ಕಟ್ಟಿಕೊಂಡು ಈ ನಾಗರಿಕತೆ ಎಲ್ಲ ಬೆಳೆಯಕ್ಕೆ ಮೊದಲು ಓಡಾಡ್ತಾ ಇದ್ದಾಗ ಅವರು ಸರ್ವೈವ್ ಆಗ್ಬೇಕು ಅಂತಂದ್ರೆ ಒಬ್ಬ ಸ್ಟ್ರಾಂಗ್ ಲೀಡರ್ನ ಫಾಲೋ ಮಾಡ್ಬೇಕಾಗಿತ್ತು. ಇದು ನಮ್ಮ ಜೀನ್ಸ್ ಅಲ್ಲಿ ಹಾಗೆ ಬಂದಿದೆ. ಒಬ್ಬ ಸ್ಟ್ರಾಂಗ್ ಲೀಡರ್ನ, ಒಬ್ಬ ಪ್ರಬಲ ನಾಯಕನ್ನ ಫಾಲೋ ಮಾಡೋದು ಏನಂತಂದ್ರೆ ನಮ್ದು ಒಂದು ಆ, ಒಂದು ಗುಣ. ಎರಡನೇದು ಏನಪ್ಪಾ ಅಂತಂದ್ರೆ ನಮ್ಗೆ ಈ ವರ್ಲ್ಡ್ ಇದೆಯಲ್ಲ, ಈ ಪ್ರಪಂಚ, ಈ ವರ್ಲ್ಡ್ ಅಲ್ಲಿ ತುಂಬಾ ಅನ್ಸರ್ಟೈನಿಟೀಸ್ ಇರ್ತದೆ. ಈ ಅನ್ಸರ್ಟೈನಿಟಿಲಿ ಏನಂತಂದ್ರೆ ಒಂದು ನಮ್ಗೆ ಕರೆಕ್ಟ್ ಆಗಿ ಒಂದು ಸರ್ಟೈನ್ ಆಗಿ ಹೇಳ್ಬೇಕು. ಒಂದು ಅನ್ಪ್ರೆಡಿಕ್ಟಬಿಲಿಟಿ ಇದ್ದಾಗ ನಮ್ ಬ್ರೈನ್ ಅದನ್ನ ಒಂದು ನೆಗೆಟಿವ್ ವೇಲಿ ಇಂಟರ್ಪ್ರೆಟ್ ಮಾಡ್ತದೆ. ಅಲ್ಲಿ ದಾರಿ ತೋರ್ಸೋನು ನಾವೇನಂತಂದ್ರೆ ಅವನ್ನ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಇಲ್ಲ ಇದು ಮಾಡ್ತೀನಿ, ಇದಾಗುತ್ತೆ. ಇವ್ ರಾಜಕಾರಣಿಗಳು ನೋಡ್ಬೋದು, ಅವರ ಆಶ್ವಾಸನೆ, ಅವೆಲ್ಲ ಭರವಸೆಗಳು ಅವೆಲ್ಲ ನೋಡಿದಾಗ ನಾವು ಇದ್ ಮಾಡ್ತೀವಿ ಅಂದಾಗ ನಮ್ಗೆ ಅದು ಸರ್ಟೈನ್ ಅಂತ ಅನ್ಸಕ್ ಸ್ಟಾರ್ಟ್ ಆಗತ್ತೆ, ಸರ್ಟೈನಿಟಿ ಕಾಣ್ಸಕ್ ಸ್ಟಾರ್ಟ್ ಆಗತ್ತೆ. ಅವಾಗ ನಾವು ಅವ್ರನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತೀವಿ. ಮತ್ತೆ ಈ ಆ, ಈ ಇದನ್ನ ಏನಂತಂದ್ರೆ ಮಿರರ್ ಎಫೆಕ್ಟ್ ಅಂತ ಕರೀತಾರೆ. ಮಿರರ್ ಎಫೆಕ್ಟ್ ಅನ್ನೋದು ಒಂದು ರೀಸನ್ ಫಾಲೋ ಮಾಡೋದಕ್ಕೆ. ಏನಂದ್ರೆ ನಾನ್ ಏನೋ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ, ಅದನ್ನ ಏನಂತಂದ್ರೆ ನನ್ ಕೈಲಿ ಮಾಡಕ್ ಆಗ್ತಾ ಇಲ್ಲ, ಬಟ್ ಅವ್ನ್ ಮಾಡ್ತಾ ಇದ್ದಾನೆ ಅನ್ನೋ ತರ. ಇದಕ್ಕೆ ಉದಾಹರಣೆ ಅಂದ್ರೆ ಸಿನಿಮಾ ನಟರುಗಳನ್ನ ನೋಡ್ಬೋದು. ಅವ್ರು ಸಿನಿಮಾದಲ್ಲಿ ಏನೇನೋ ಎಲ್ಲ ಮಾಡ್ತಾರಲ್ಲ, ಅವೆಲ್ಲ ಏನಂತಂದ್ರೆ ನಮ್ಮ ಇದ್ರಲ್ಲಿ ಇರ್ತದೆ, ನಮ್ಮ ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಅವೆಲ್ಲ ನಾವು ಮಾಡ್ಬೇಕಂತ ಅನ್ಕೊಂಡಿರೋ ಆಕಾಂಕ್ಷೆಗಳು. ಬೇರೆ ಬೇರೆ ಕಾರಣಗಳಿಗೆ ಅದನ್ನ ನಾವು ಮಾಡಕ್ ಆಗ್ತಾ ಇರಲ್ಲ. ಅದು ಕಾನೂನು ಚೌಕಟ್ಟು ಒಳಗಡೆ ಇಲ್ದೇ ಇರ್ಬೋದು, ಅಥವಾ ಏನಂತಂದ್ರೆ ನಮ್ಗೆ ಒಂದು ಇರುವಂತ ವ್ಯಾಲ್ಯೂಸ್ ಇರ್ಬೋದು. ಅವೆಲ್ಲ ಕಾರಣಗಳಿಂದ ಮಾಡ್ತಾ ಇರಲ್ಲ. ಬಟ್ ಅದನ್ನ ಅವನ್ ಮಾಡ್ತಾ ಇದ್ರೆ ಅವನು ಏನಂತಂದ್ರೆ ನಾವು ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಆಮೇಲಿಂದ ನಮ್ಗೆ ಇದೊಂದು ಅಂಶ ಬಹಳ ಮುಖ್ಯವಾದಂದ್ರೆ ನಮ್ಗೆ ಟ್ರೈಬ್ ಮೆಂಟಾಲಿಟಿ ಇದೆ. ಇದ್ರ ಬಗ್ಗೆ ಮುಂದೆ ಡೀಟೇಲ್ ಆಗಿ ಮಾತಾಡ್ತೀನಿ. ನಾವು ಏನಂದ್ರೆ ಒಂದು ಗುಂಪು ಜೊತೆ ಯಾರು ಒಂದಷ್ಟು ಜನ ಗುಂಪುಗಳು ಏನ್ ಮಾಡ್ತಾ ಇರ್ತಾರೆ, ಹರ್ಡ್ ಮೆಂಟಾಲಿಟಿ ಅಂತ ಏನ್ ಕರೀತಾರೆ, ಅದನ್ನ ಏನಂತಂದ್ರೆ ನಾವು ಅದನ್ನೇ ಮಾಡಕ್ ಪ್ರಯತ್ನ ಮಾಡ್ತೀವಿ. ಅದು ನಮ್ಗೆ ಇನ್ನರೆಂಟ್ ಆ ನೇಚರ್. ಆಮೇಲಿಂದ ಕೆಲವೊಬ್ರು ಲೀಡರ್ಸ್ ಅಂತ ಏನ್ ಅನ್ಸ್ಕೋತಾರೆ, ಅಥವಾ ನಾಯಕರಂತ ಏನ್ ಅನ್ಸ್ಕೋತಾರೆ, ಅವ್ರಿಗೊಂದು ಚರಿಷ್ಮಾ ಇರ್ತದೆ. ಅವ್ರ ಮಾತುಗಳಲ್ಲಿರ್ಬೋದು ಅಥವಾ ಫಿಲಂಗಳಲ್ಲಿರ್ಬೋದು. ಆ ಸನ್ನಿವೇಶಗಳನ್ನ ನೋಡಿದಾಗ ನಮ್ಗೇನಾಗತ್ತೆ, ನಮ್ಮ ಬ್ರೈನ್ ಅಲ್ಲಿ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ, ಆಕ್ಸಿಟೋಸಿನ್ ಅಂತ ಏನ್ ಕರಿತೀವಿ. ಅದು ಏನಂತಂದ್ರೆ ರಿಲೀಸ್ ಆಗತ್ತೆ. ಈ ಆಕ್ಸಿಟೋಸಿನ್ ಅನ್ನೋದು ಒಂದು ಬಾಂಡಿಂಗ್ ಹಾರ್ಮೋನ್. ಅದು ಯಾರು ನಮ್ಮಲ್ಲಿ ಆಕ್ಸಿಟೋಸಿನ್ ನ ರಿಲೀಸ್ ಮಾಡೋದಕ್ಕೆ ಪದೇ ಪದೇ ಪ್ರೇರೇಪಣೆ ಮಾಡ್ತಾರೆ, ಅವ್ರ ಮೇಲೆ ಒಂದು ಬಾಂಡಿಂಗ್ ಬೆಳೆಯುತ್ತೆ ನಮ್ಗೆ. ಸೊ ಆ ಬಾಂಡಿಂಗ್ ಇಂದ ನಮ್ಗೆ ಏನಂದ್ರೆ ಫಾಲೋವರ್ ಆಗ್ತೀವಿ. ಕೆಲವೊಂದು ಕೇಸ್ಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಭಯ, ಇನ್ಸೆಕ್ಯೂರಿಟಿ. ಇದರಿಂದ ಈಗ ಎರಡು ದೇಶಗಳು ಯುದ್ಧ ನಡೆದಾಗ ಯಾವನೋ ಒಂದು ದೇಶದವನು ಇನ್ನೊಂದು ದೇಶದ ಇದ್ರ ಮೇಲೆ ಒಂದು ಒಳ್ಳೆ ರೀತಿಲಿ ನಿರ್ಧಾರಗಳನ್ನ ತಗೊಂಡು ಸೋಲ್ಸಕ್ ಸಾಧ್ಯ ಆದ್ರೆ ಆಟೋಮೆಟಿಕ್ ಆಗಿ ನಮ್ಗೆ ಏನಂತಂದ್ರೆ ಅವನ್ನ ಫಾಲೋವರ್, ಆರಾಧನಾ ಮನೋಭಾವ ಬೆಳೀತಾ ಹೋಗುತ್ತೆ. ಸೊ ಇದ್ರ ಜೊತೆಗೆ ಒಂದಷ್ಟು ಸೈಕಾಲಜಿಕಲ್ ಕಾನ್ಸೆಪ್ಟ್ಸ್ ಇದೆ. ಹ್ಯಾಲೋ ಎಫೆಕ್ಟ್ ಅಂತ ಕರೀತಾರೆ. ಹ್ಯಾಲೋ ಎಫೆಕ್ಟ್ ಅಂತಂದ್ರೆ ಒಬ್ಬ ಪರ್ಸನ್ ಯಾವ್ದೋ ಒಂದು ಆಸ್ಪೆಕ್ಟ್ ಚೆನ್ನಾಗಿದ್ರೆ ಅವಂದು ಎಲ್ಲಾ ಚೆನ್ನಾಗಿದೆ ಅಂತ ಅನ್ಸಕ್ ಸ್ಟಾರ್ಟ್ ಆಗುತ್ತೆ ನಮ್ಗೆ. ಅಂದ್ರೆ ನಾವು ಉಳಿದಿದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗೋದೇ ಇಲ್ಲ. ಇದಕ್ಕೆ ಸೈಕಾಲಜಿ ಇದರಲ್ಲಿ ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ. ಏನಂತಂದ್ರೆ ಯಾವ್ದಾದ್ರು ಹುಡುಗಿ ನೋಡೋದಕ್ಕೆ ಚೆನ್ನಾಗಿದ್ರೆ ನಾವು ಹೆಂಗೆ ಇಂಟರ್ಪ್ರೆಟ್ ಮಾಡ್ತೀವಿ ಅಂತಂದ್ರೆ ಅವರ ಉಳಿದ ಎಲ್ಲಾ ಗುಣಗಳು ಕೂಡ ಚೆನ್ನಾಗಿದೆ. ಅದ್ ಚೆನ್ನಾಗಿರ್ಬೋದು, ಚೆನ್ನಾಗಿಲ್ಲ, ಅದ್ ಸೆಕೆಂಡರಿ. ಬಟ್ ಏನಂತಂದ್ರೆ ನಾವು ಇದನ್ನ ಎವಿಡೆನ್ಸ್ ಮೇಲೆ ಡಿಸೈಡ್ ಮಾಡಲ್ಲ. ಬರೀ ಏನಂದ್ರೆ ಅವರ ಸೌಂದರ್ಯದ ಇದ್ರ ಮೇಲೆ ನಾವು ಡಿಸೈಡ್ ಮಾಡ್ಬಿಡ್ತೀವಿ. ಇದಕ್ಕೆ ಹ್ಯಾಲೋ ಎಫೆಕ್ಟ್ ಅಂತ ಕರೀತಾರೆ. ಈ ಸಿನಿಮಾ ನಾಯಕರು ಕೂಡ ಅಷ್ಟೇ, ಅಥವಾ ರಾಜಕಾರಣಿಗಳು ಕೂಡ ಅಷ್ಟೇ. ಯಾವ್ದೋ ಒಂದು ಆಸ್ಪೆಕ್ಟ್ ನ ನಾವು ನೋಡಿರ್ತೀವಿ, ಆ ಆಸ್ಪೆಕ್ಟ್ ಅಲ್ಲಿ ಅವ್ರು ಚೆನ್ನಾಗಂತ ಅನ್ನಿಸ್ತಾ ಇರ್ತದೆ ನಮ್ಗೆ. ಅದ್ರ ಬೇಸಿಸ್ ಮೇಲೆ ಅವರ ಉಳಿದ ಗುಣಗಳು ಕೂಡ ಚೆನ್ನಾಗಿದೆ ಅಂತ ನಮ್ಗೆ ಅನ್ಸಕ್ ಸ್ಟಾರ್ಟ್ ಆಗುತ್ತೆ ನಾವು ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ. ಅವಾಗ ನಾವು ಅವ್ರನ್ನ ಏನಾದ್ರು ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಕನ್ಫರ್ಮೇಶನ್ ಬಯಾಸ್ ಅಂತಂದ್ರೆ ಏನು? ಕನ್ಫರ್ಮೇಶನ್ ಬಯಾಸ್ ಅಂತಂದ್ರೆ ಒಂದಷ್ಟು ಈಗ ಯಾರೋ ಒಬ್ರನ್ನ ನಾವು ಒಬ್ರ ಬಗ್ಗೆ ಒಂದು ಆರಾಧನಾ ಮನೋಭಾವ ಬೆಳೆಸ್ಕೊಬಿಟ್ಟಿರ್ತೀವಿ. ಆ ಬೆಳೆಸ್ಕೊಂಡಿದ್ದಾಗ ಏನಾಗತ್ತೆ, ಅವ್ರ ಬಗ್ಗೆ
ಬೇರೆ ಬೇರೆ ಸಂದರ್ಭಗಳಲ್ಲಿ ಒಂದಷ್ಟು ಒಂದು ನೆಗೆಟಿವ್ ಅಂಶಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ರೆ ನಮ್ಗೆ ಏನಂತಂದ್ರೆ ಅವ್ರ ಬಗ್ಗೆ ಆರೋಧನಾ ಮನೋಭಾವ ಬೆಳೆಸ್ಕೊಂಡಿರೋದ್ರಿಂದ ಅದನ್ನ ನಾವು ಇಗ್ನೋರ್ ಮಾಡ್ಬಿಟ್ಟು ಅವರ ಪರವಾಗಿ ಬರುವಂತ ನ್ಯೂಸ್ ಗಳನ್ನ ಮಾತ್ರ ನಾವು ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಈಗ ಇದಕ್ಕೆ ನೀವು ಉದಾಹರಣೆಯಾಗಿ ಇತ್ತೀಚೆಗೆ ಒಬ್ರು ಜನಪ್ರಿಯ ಚಲನಚಿತ್ರ ನಟರು ಒಂದು ಇದರಲ್ಲಿ ಒಂದು ಕೊಲೆ ಕೇಸಲ್ಲಿ ಅವರು ಸಿಗಾಕೊಂಡ್ರು. ಅವಾಗ ನೀವು ಅವರ ಅಭಿಮಾನಿಗಳ ವರ್ತನೆ ಗಮನಿಸಿರ್ಬೋದು. ಅವರ ಒಂದು ಎವಿಡೆನ್ಸ್ ಇದೆ ಈ ತರ ಆಗಿರೋದಕ್ಕೆ, ಬಟ್ ಅವ್ರಿಗೆ ಏನಂತಂದ್ರೆ ಅದನ್ನ ಅವ್ರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಅವರ ಪ್ರತಿಭಟನೆ ಇರ್ಬೋದು, ಅವ್ರ ಕೂಗಾಟ ಇರ್ಬೋದು, ಅದನ್ನೆಲ್ಲ ನೀವು ನೋಡಿದಾಗ ನಿಮ್ಗೆ ಏನಂತಂದ್ರೆ ಇದು ಗೊತ್ತಾಗತ್ತೆ. ಸೊ ಇವೆಲ್ಲ ಒಟ್ಟಾರೆ ಕಾರಣಗಳಿಂದ ನಾವು ಏನಂತಂದ್ರೆ ಒಬ್ರ ಮೇಲೆ ಒಂದು ಆರಾಧನಾ ಮನೋಭಾವ ಬೆಳೆಸ್ಕೊಂಡು ಅವರ ಫಾಲೋವರ್ ಆಗ್ತೀವಿ. ಈಗ ಅವ್ರ ಫಾಲೋವರ್ ಆದ್ವಿ ಸರಿ, ಈಗ ಏನಂತಂದ್ರೆ ಅವ್ರನ್ನ ವಿಮರ್ಶೆ ಮಾಡಿದ್ರೆ, ಈಗ ನಾನು ಒಬ್ಬ ಜನಪ್ರಿಯ ವ್ಯಕ್ತಿದು ಫಾಲೋವರ್ ಅಂತ ಇಟ್ಕೊಳ್ಳೋಣ. ಆ ಜನಪ್ರಿಯ ವ್ಯಕ್ತಿನ ಏನಂತಂದ್ರೆ ವಿಮರ್ಶೆ ಮಾಡಿದ್ರೆ ನನ್ಗೆ ಯಾಕೆ ಡಿಸ್ಟರ್ಬ್ ಆಗ್ಬೇಕು? ನಾನ್ ಯಾಕೆ ಏನಂತಂದ್ರೆ ಬೇರೆ ರೀತಿ ನೆಗೆಟಿವ್ ಆಗಿ ಪ್ರತಿಕ್ರಿಯೆ ಕೊಡ್ಬೇಕು? ಯಾವ್ಯಾವ ರೀತಿಯಲ್ಲೂ ತಾರ್ಕಿಕವಾಗಿ ನಾನು ಯಾಕೆ ಏನಂತಂದ್ರೆ ಯೋಚನೆ ಮಾಡಕ್ ಸಾಧ್ಯ ಆಗಲ್ಲ? ಭಾವೋದ್ವೇಗಕ್ಕೊಳಗಾಗಿ ಭಾವನೆಗಳಿಂದ ಯಾಕೆ ನಾನು ರೆಸ್ಪಾನ್ಸ್ ಮಾಡಕ್ ಟ್ರೈ ಮಾಡ್ತೀನಿ? ಈ ತರ ಒಂದು ಹಲವು ಪ್ರಶ್ನೆಗಳು ನಿಮ್ಮಲ್ಲಿ ಬರ್ಬೋದು. ಇದಕ್ಕೆ ಉತ್ತರನ ನಾನು ಮುಂದೆ ಹೇಳ್ತೀನಿ. ನಾನು ಅವಾಗ್ಲೇ ಹೇಳ್ತಾ ಇದ್ದೆ ಏನಂತಂದ್ರೆ ಈ ಆರಾಧನಾ ಮನೋಭಾವ ಹೇಗೆ ಬೆಳೆಯುತ್ತೆ ಅಂತ ಹೇಳ್ತಾ ಇದ್ದೆ ನಾನು. ಈ ಆರಾಧನಾ ಮನೋಭಾವ ಬೆಳೆಸ್ಕೊಂಡಿರೋರಲ್ಲಿ ಒಂದಷ್ಟು ಜನ ಕಟ್ಟರ ಅನುಯಾಯಿಗಳು ಅವ್ರು ಯಾರ ಮೇಲೆ ಆರಾಧನಾ ಮನೋಭಾವ ಬೆಳೆಸ್ಕೊಂಡಿರ್ತಾರೆ ಅವ್ರನ್ನ ವಿಮರ್ಶೆ ಮಾಡಿದಾಗ ಇವರು ಒಂಥರ ಉಗ್ರವಾಗಿ ಪ್ರತಿಕ್ರಿಯಿಸ್ತಾರೆ. ಯಾಕೆ ಈ ರೀತಿ ಉಗ್ರವಾಗಿ ಪ್ರತಿಕ್ರಿಯಿಸ್ತಾರೆ ಅನ್ನೋದು ಒಂದು ಪ್ರಶ್ನೆ. ಏನು ಕಾರಣ ಅಂತಂದ್ರೆ, ಮೊದಲನೇ ಕಾರಣ, ಹಲವು ಕಾರಣಗಳಿದೆ ಇದರಲ್ಲಿ. ಮೊದಲನೇ ಕಾರಣ ಏನಪ್ಪಾ ಅಂತಂದ್ರೆ ಅವ್ರಿಗೆ ಒಂದು ಐಡೆಂಟಿಟಿ ಫ್ಯೂಷನ್ ಆಗೋಗಿರ್ತದೆ. ಐಡೆಂಟಿಟಿ ಫ್ಯೂಷನ್ ಅಂತಂದ್ರೆ ನಮ್ಗೆಲ್ಲರಿಗೂ ಒಂದು ನಮ್ಮ ಮನಸ್ಸಿನಲ್ಲಿ ನಮ್ ಬಗ್ಗೆ ನಮ್ದೇ ಆದಂತ ಒಂದು ಐಡೆಂಟಿಟಿ ಇರ್ತದೆ, ಒಂದು ಸೆಲ್ಫ್ ಕಾನ್ಸೆಪ್ಟ್ ಇರ್ತದೆ. ಏನ್ ಸೆಲ್ಫ್ ಕಾನ್ಸೆಪ್ಟ್ ಅಂದ್ರೆ ನಮ್ದು ವ್ಯಾಲ್ಯೂಸ್ ಇರ್ಬೋದು, ನಮ್ದು ಬಿಲೀಫ್ ಸಿಸ್ಟಮ್ ಇರ್ಬೋದು, ಇವೆಲ್ಲನೂ ಒಳಗೊಂಡಿರುವಂತ ಒಂದು ಭಾಗ ಅಂತಾನೆ ಹೇಳ್ಬೋದು ಸೆಲ್ಫ್ ಕಾನ್ಸೆಪ್ಟ್ ಅಂತಂದ್ರೆ. ಯಾವಾಗ ನಾವು ಒಬ್ರ ಬಗ್ಗೆ ಒಂದು ಅಭಿಮಾನ ಬೆಳೆಸ್ಕೊಂಡು ಅದನ್ನ ಒಂದು ಕಟ್ಟರ ಅನುಯಾಯಿಗಳಾಗ್ಬಿಡ್ತೇವೆ, ಅವಾಗ ಆ ಜನಪ್ರಿಯ ವ್ಯಕ್ತಿ ಕೂಡ ನನ್ನ ವ್ಯಕ್ತಿತ್ವದ ಎಕ್ಸ್ಟೆನ್ಷನ್ ತರ ನಮ್ಮ ಬ್ರೈನ್ ಫೀಲ್ ಮಾಡ್ತಾ ಇರ್ತದೆ. ಅಂದ್ರೆ ಐಡೆಂಟಿಟಿ ಇನ್ಫ್ಯೂಸ್ ಆಗೋಗಿರ್ತದೆ. ಯಾರಾದ್ರೂ ಆ ವ್ಯಕ್ತಿನ ಏನಂತಂದ್ರೆ ವಿಮರ್ಶೆ ಮಾಡಿದಾಗ ಅದು ಅವ್ರನ್ನ ವಿಮರ್ಶೆ ಮಾಡಿರೋದಲ್ಲ, ಯಾಕಂದ್ರೆ ಇಲ್ಲಿ ಐಡೆಂಟಿಟಿ ಫ್ಯೂಷನ್ ಆಗೋಗಿದೆ. ನನ್ನ ವಿಮರ್ಶೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಭಾವನೆಯಲ್ಲಿ ನಮ್ ಬ್ರೈನ್ ಇಂಟರ್ಪ್ರೆಟ್ ಮಾಡೋದು. ಈಗ ನಾನು ಅವಾಗ್ಲೇ ನಿಮ್ಗೆ ಅಮಿಗ್ಡಿಲಾ, ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಈಗ ನನ್ನ ವಿಮರ್ಶೆ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ನನ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದಾಗ, ಅಂದ್ರೆ ಆ ಜನಪ್ರಿಯ ವ್ಯಕ್ತಿ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ದಾರೆ, ಬಟ್ ನನ್ ಬ್ರೈನ್ ಇಂಟರ್ಪ್ರೆಟ್ ಮಾಡ್ತಾ ಇರೋದು ನನ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ದಾರೆ ಅಂತ. ಯಾಕಂದ್ರೆ ನಂದು ಐಡೆಂಟಿಟಿ ಇನ್ಫ್ಯೂಷನ್ ಆಗೋಗಿದೆ. ಸೊ ಅವಾಗ ಐಡೆಂಟಿಟಿ ಫ್ಯೂಷನ್ ಆದಾಗ ಏನಾಗುತ್ತೆ, ನಮ್ಮ ಬ್ರೈನ್ ಅಲ್ಲಿ ಅಮಿಗ್ಡಿಲಾ ಫೈರ್ ಆಗುತ್ತೆ. ಅಮಿಗ್ಡಿಲಾ ಟ್ರಿಗರ್ ಆದಾಗ ನಮ್ಮಲ್ಲಿ ಭಾವನೆಗಳು ಏನಂತಂದ್ರೆ ಹಲವಾರು ಭಾವನೆಗಳು ಒಟ್ಟಿಗೆ ಹೋಗ್ತವೆ. ಇದೊಂಥರ ಸರ್ವೈವಲ್ ಇನ್ಸ್ಟಿಂಕ್ಟ್ ಕಿಕ್ಕಿನ್ ಆಗುತ್ತೆ. ಈ ಸಂದರ್ಭದಲ್ಲಿ ಏನಾಗುತ್ತೆ, ನಾನು ಮೊದಲೇ ಹೇಳಿದ್ದೆ, ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ಗೆ ಬ್ಲಡ್ ಸಪ್ಲೈ ಕಡಿಮೆ ಆಗುತ್ತೆ ಅಂತ. ಈಗಾದಾಗ ಏನಂದ್ರೆ ನಾವು ತಾರ್ಕಿಕವಾಗಿ ಯೋಚನೆ ಮಾಡೋದಕ್ಕೆ ಹೋಗಲ್ಲ. ನಾವು ನಮ್ಮ ಏನಂತಂದ್ರೆ ಭಾವನೆಗಳನ್ನ ಇಮಿಡಿಯೇಟ್ ಆಗಿ ಆಚೆ ಹಾಕ್ಬಿಡ್ಬೇಕು, ನಮ್ಮ ಆಂಗ್ಸೈಟಿನ ಇಮಿಡಿಯೇಟ್ ಆಗಿ ಆಚೆ ಹಾಕ್ಬಿಡ್ಬೇಕು. ಅದಕ್ಕೆ ನಾವು ಮಾತಾಡ್ಬೇಕಾದ್ರೆ ಅಂತ ಟೈಮಲ್ಲಿ ಲಾಜಿಕ್ ಇರಲ್ಲ. ಸೊ ಇದು ಒಂದು ಕಾರಣ, ಏನು ಐಡೆಂಟಿಟಿ ಫ್ಯೂಷನ್ ಅಂತ ಏನ್ ಕರೆದೆ ಅದು ಒಂದು ಕಾರಣ. ಎರಡನೇದು ಕಾಗ್ನೇಟಿವ್ ಡಿಸೋನೆನ್ಸ್ ಅಂತ ಕರೀತಾರೆ. ಕಾಗ್ನೇಟಿವ್ ಡಿಸೋನೆನ್ಸ್ ಅಂತಂದ್ರೆ, ನಾನು ಯಾವ್ದಾದ್ರು ಒಬ್ಬ ಫಾಲೋವರ್ ಆಗಿದ್ದಾಗ ನಾನು ಏನ್ ಮಾಡಿರ್ತೀನಿ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ತುಂಬಾ ಇನ್ವೆಸ್ಟ್ ಮಾಡಿರ್ತೀನಿ. ಯಾವ ತರ ಅಂದ್ರೆ ಟೈಮ್, ಎನರ್ಜಿ ಮತ್ತೆ ಮನಿ, ಇವೆಲ್ಲನು. ಯಾವ ತರ ಈಗೇನಂತಂದ್ರೆ ಅವ್ರಿಗೆ ಸಂಬಂಧಪಟ್ಟಂಗೆ ಬಂದಿರೋ ಒಂದಷ್ಟು ಆರ್ಟಿಕಲ್ನ ಪೋಸ್ಟ್ ಮಾಡೋದಿರ್ಬೋದು, ಶೇರ್ ಮಾಡೋದಿರ್ಬೋದು, ಇಲ್ಲ ನನ್ಗೆ ಪ್ರಿಯವಾದ ನಾಯಕ ನಟನ್ನ ಏನಂತಾರೆ ಅವನ್ ಫಿಲಮ್ಗಳನ್ನ ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ನೋಡೋದಿರ್ಬೋದು. ಈ ತರ ಅವ್ರ ಬಗ್ಗೆ ಒಳ್ಳೆ ಮಾತುಗಳನ್ನ ಆಡೋದಿರ್ಬೋದು ಬೇರೆ ಬೇರೆಯವ್ರ ಇದ್ರ ಜನಗಳ ಜೊತೆ. ಈ ರೀತಿ ಏನಂತಂದ್ರೆ ನನ್ನ ಟೈಮು, ಎನರ್ಜಿ ಮತ್ತೆ ಮನಿನ ನಾನು ತುಂಬಾ ಇನ್ವೆಸ್ಟ್ ಮಾಡಿರ್ತೀನಿ. ಯಾವಾಗ ಏನಂದ್ರೆ ಅವ್ರನ್ನ ವಿಮರ್ಶೆ ಒಳಪಡಿಸ್ತಾರೆ ಬೇರೆಯವರು, ಅಥವಾ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ, ಇದು ಏನಂತಂದ್ರೆ ನನಗೆ ಸೈಕಲಾಜಿಕಲಿ ಒಂದು ಪೇನ್ಫುಲ್ ಎಕ್ಸ್ಪೀರಿಯನ್ಸ್ ನ ಕ್ರಿಯೇಟ್ ಮಾಡುತ್ತೆ.
ಈ ಸೈಕಾಲಜಿಕಲ್ ಪೇನ್ಫುಲ್ ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಆದಾಗ ಪುನಃ ಅಮಿಗ್ಡಿಲಾ ಟ್ರಿಗರ್ ಆಗತ್ತೆ. ಅಮಿಗ್ಡಿಲಾ ಟ್ರಿಗರ್ ಆದಾಗ ಏನಂತಂದ್ರೆ ಯಾವ ರೀತಿ ವರ್ತಿಸ್ತೀವಿ ಅಂತ ನಾನು ಈಗಾಗ್ಲೇ ಹೇಳಿದೆ. ಸೊ ಇದು ಇನ್ನೊಂದು ರೀಸನ್. ಇನ್ನು ಮೂರನೇ ರೀಸನ್, ಇದು ಬಹುಮುಖ್ಯವಾದ ರೀಸನ್ ಏನಪ್ಪಾ ಅಂತಂದ್ರೆ ಇನ್ ಗ್ರೂಪ್ ಔಟ್ ಗ್ರೂಪ್ ಡೈನಾಮಿಕ್ಸ್ ಅಂತ. ಅಂದ್ರೆ ಇದು ಟ್ರೈಬಲ್ ಮೈಂಡ್ ಸೆಟ್ ಅಲ್ಲೇ ಬರ್ತದೆ. ಮನುಷ್ಯ ಏನಂತಂದ್ರೆ ಅವನ್ಗೆ ಮೂಲತಃ ಅವನು ಟ್ರೈಬ್ ಮೆಂಟಾಲಿಟಿ. ನಾನು ಅವಾಗ್ಲೇ ಹೇಳ್ತಾ ಇದ್ದೆ ಏನಂತಂದ್ರೆ ಒಂದು ನಮ್ಮ ಆನ್ಸಿಸ್ಟರ್ ಗಳೆಲ್ಲ ಒಂದು ಗುಂಪು ಕಟ್ಕೊಂಡು ಜೀವನ ಮಾಡ್ತಾ ಇದ್ರು. ಸಂಘಜೀವಿ ಅವನು. ಒಂದೊಂದು ಗುಂಪಲ್ಲೂ ಏನಂತಂದ್ರೆ ಆ ಗುಂಪಲ್ಲಿ ಕೊಹೆಷನ್ ಅಂದ್ರೆ ಒಬ್ರಿಗೊಬ್ರು ಅಟ್ಯಾಚ್ಮೆಂಟ್ ಇರ್ಬೇಕು, ಬಾಂಡಿಂಗ್ ಇರ್ಬೇಕು, ಅದೆಲ್ಲ ಚೆನ್ನಾಗಿರ್ಬೇಕು. ಅದು ಚೆನ್ನಾಗಿದ್ರೆ ಮಾತ್ರ ಏನಂತಂದ್ರೆ ಆ ಗುಂಪು ಸರ್ವೈವಲ್ ಆಗಕ್ ಸಾಧ್ಯ. ಗುಂಪು ಸರ್ವೈವಲ್ ಆದ್ರೆ ಮಾತ್ರ ಏನಂತಂದ್ರೆ ಆ ಗುಂಪಿನ ಸದಸ್ಯರು ಸರ್ವೈವ್ ಆಗೋದಕ್ ಸಾಧ್ಯ. ಈ ಟ್ರೈಬ್ ಮೈಂಡ್ ಸೆಟ್ ನಮ್ಮಲ್ಲಿ ಇವತ್ತು ಇದೆ. ಈ ಏನಾಗುತ್ತೆ, ನಾವು ಯಾರನ್ನಾರು ಒಬ್ರು ಅನುಯಾಯಿಗಳಾದಾಗ ಅವ್ರನ್ನ ಟ್ರೈಬ್ ಲೀಡರ್ ಅಂತ ನಮ್ಮ ಬ್ರೈನ್ ಇಂಟರ್ಪ್ರೆಟ್ ಮಾಡಿರ್ತದೆ. ನಮ್ಮ ಇದ್ರದ್ದು ಏನಂತಂದ್ರೆ ನಮ್ಮ ಟ್ರೈಬ್ದು ಲೀಡರ್ ಅಂತ. ಇವರು ಏನಂತಂದ್ರೆ ಅವ್ರನ್ನ ವಿಮರ್ಶೆಗೆ ಒಳಪಡಿಸಿದಾಗ ಅಥವಾ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದಾಗ ಅದು ನಮ್ಮ ಏನಂತಂದ್ರೆ ಟ್ರೈಬ್ಗೆ ಇರುವಂತ ಥ್ರೆಟ್. ಟ್ರೈಬ್ಗೆ ಥ್ರೆಟ್ ಆಗ್ತಾ ಇದೆ ಅಂತಂದ್ರೆ ನನ್ಗೂ ಥ್ರೆಟ್ ಅದು. ನಾನು ಟ್ರೈಬ್ ಮೆಂಬರ್ ಆಗಿರೋದ್ರಿಂದ ನಂಗೂ ಥ್ರೆಟ್. ಅವಾಗ ನಾವು ಅಗೇನ್ ಅಮಿಗ್ಡಿಲಾ ಟ್ರಿಗರ್ ಆಗುತ್ತೆ. ನಾವು ಏನಂತಂದ್ರೆ ಸರ್ವೈವಲ್ ಇನ್ಸ್ಟಿಂಕ್ಟ್ ಕಿಕ್ಕಿನ್ ಆಗುತ್ತೆ. ಆ ಡೈರೆಕ್ಷನ್ ಅಲ್ಲಿ ನಾವು ನಮ್ಮ ಪ್ರತಿಕ್ರಿಯೆ ಇರುತ್ತೆ. ಈ ಟ್ರೈಬ್ ಮೈಂಡ್ ಸೆಟ್ ನ ಎಕ್ಸ್ಪ್ಲಾಯ್ಟ್ ಮಾಡೋದಕ್ಕೆ ಹಲವಾರು ಜನ ಪ್ರಯತ್ನ ಮಾಡ್ತಾ ಇರ್ತಾರೆ. ಯಾವ ತರ ಅಂತಂದ್ರೆ ಒಂದು ವಿಭಾಗದ ಏನಂತಂದ್ರೆ ಆ ಜನಗಳ ಒಂದು ವೇಷಭೂಷಣಗಳನ್ನ ಧರಿಸೋದು. ನೀವು ಪೊಲಿಟಿಕಲ್ ಲೀಡರ್ಸ್ ನ ನೋಡ್ಬೋದು. ಅವ್ರೇನಂತಂದ್ರೆ ಯಾವ್ದಾದ್ರು ಒಂದು ಕಾಶ್ಮೀರಕ್ಕೆ ಯಾರೋ ಒಬ್ರು ಪೊಲಿಟಿಕಲ್ ಲೀಡರ್ ವಿಸಿಟ್ ಮಾಡ್ತಾ ಇದಾರೆ ಅಂತಂದ್ರೆ ಅವ್ರ ವೇಷಭೂಷಣನೇ ಧರಿಸಿರ್ತಾರೆ. ಆಮೇಲಿಂದ ಏನಂತಂದ್ರೆ ಅವರ ಭಾಷೆನ ಮಾತಾಡೋದು. ಈಗ ತಮಿಳ್ನಾಡಲ್ಲಿ ತಮಿಳಲ್ಲಿ ಮಾತಾಡೋದು. ಇದು ನಾಯಕ ನಟರುಗಳು, ಸಿನಿಮಾ ನಟರುಗಳು ಕೂಡ ಮಾಡ್ತಾರೆ. ಅಂದ್ರೆ ಆ ಟ್ರೈಬ್ ಜೊತೆ ಅವ್ರನ್ನ ಗುರುತಿಸ್ಕೊಳ್ಳೋದಕ್ಕೆ ಆ ಟ್ರೈಬ್ ಅಲ್ಲಿರೋ ಮೆಂಬರ್ಸ್ ಈ ಜನಪ್ರಿಯ ವ್ಯಕ್ತಿಗಳನ್ನ ತಮ್ಮವರೇ ಅಂತ ಭಾವಿಸ್ಬೇಕು ಅನ್ನೋ ಒಂದು ಡೈರೆಕ್ಷನ್ ಅಲ್ಲಿ ಈ ಪ್ರಯತ್ನ ಮಾಡ್ತಾ ಇರ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಈಗ ಅವನು ಟ್ರೈಬ್ ಲೀಡರ್ ರೀತಿ ಎಸ್ಟಾಬ್ಲಿಷ್ ಆಗಿರ್ತಾನೆ. ನಮ್ ಬ್ರೈನ್ ಅವ್ರನ್ನ ಟ್ರೈಬ್ ಲೀಡರ್ ರೀತಿ ಕನ್ಸಿಡರ್ ಮಾಡ್ತಾ ಇರ್ತದೆ. ಯಾರಾದ್ರೂ ವಿಮರ್ಶೆ ಮಾಡಿದಾಗ ಅಥವಾ ಯಾರಾದ್ರೂ ಅವ್ರ ಬಗ್ಗೆ ನೆಗೆಟಿವ್ ಮಾತಾಡಿದಾಗ ನಾವು ಉಗ್ರವಾಗಿ ಪ್ರತಿಕ್ರಿಯಿಸ್ತೀವಿ. ಇದು ಏನಂತಂದ್ರೆ ಆ ಒಂದು ಕಾರಣ. ಇನ್ನೊಂದು ಏನಂತಂದ್ರೆ ಪ್ಯಾರಾಸೋಷಿಯಲ್ ರಿಲೇಶನ್ಶಿಪ್ ಅಂತ ಕರಿತೀವಿ. ಪ್ಯಾರಾಸೋಷಿಯಲ್ ರಿಲೇಶನ್ಶಿಪ್ ಅಂತಂದ್ರೆ ಏನಾಗುತ್ತೆ, ನಾವು ಯಾರ್ದಾರು ಈಗ ನಾಯಕ ನಟ ಇರ್ಬೋದು ಅಥವಾ ಒಬ್ಬ ಪೊಲಿಟಿಕಲ್ ಲೀಡರ್ ಇರ್ಬೋದು, ಅಥವಾ ಒಬ್ಬ ದೇವಮಾನವ ಇರ್ಬೋದು, ಅವ್ರ ಬಗ್ಗೆ ಎಲ್ಲ ನಾವು ಏನಂತಂದ್ರೆ ಒಂದ್ಸತಿ ಅನುಯಾಯಿಗಳಾಗ್ಬಿಟ್ರೆ ಅವ್ರ ಬಗ್ಗೆ ಇಂಟರ್ವ್ಯೂಗಳು ನೋಡಿರ್ತೀವಿ. ಅವ್ರ ಬಗ್ಗೆ ಏನಂತಂದ್ರೆ ಅವ್ರದ್ದು ಫಿಲಮ್ಗಳು ನೋಡಿರ್ತೀವಿ. ಅವ್ರ ಬಗ್ಗೆ ಆರ್ಟಿಕಲ್ಗಳನ್ನ ಓದಿರ್ತೀವಿ. ಅವರ ಭಾಷಣಗಳನ್ನ ಕೇಳಿರ್ತೀವಿ. ಇದನ್ನೆಲ್ಲ ಕೇಳ್ತಾ ಏನಾಗಿರ್ತದೆ ಅಂತಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಅವರು ನಮ್ಮ ಫ್ಯಾಮಿಲಿ ಮೆಂಬರ್ ಅನ್ನೋ ತರ ಏನಂತಂದ್ರೆ ಎಸ್ಟಾಬ್ಲಿಷ್ ಆಗ್ಬಿಟ್ಟಿರ್ತಾರೆ. ಸೊ ಯಾರಾದ್ರೂ ಅವ್ರ ಬಗ್ಗೆ ಟೀಕೆ ಮಾಡಿದಾಗ, ಅವ್ರ ಬಗ್ಗೆ ಒಂದ್ ಕೆಟ್ಟದಾಗ ಮಾತಾಡಿದಾಗ ನಮ್ಗೆ ಏನಂತಂದ್ರೆ, ಈಗ ನಮ್ ಫ್ಯಾಮಿಲಿ ಮೆಂಬರ್ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನಾವ್ ಯಾವ ತರ ಪ್ರತಿಕ್ರಿಯಿಸ್ತೀವಿ? ಅವ್ರ ಫ್ಯಾಮಿಲಿ ಮೆಂಬರ್ ಅಲ್ಲ, ಬಟ್ ನಮ್ ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಆ ತರ ಕೂತ್ಬಿಟ್ಟಿರ್ತಾರೆ. ನಮ್ಗೆ ಅವ್ರ ಬಗ್ಗೆ ಎಲ್ಲ ಗೊತ್ತು, ಅವ್ರು ನನ್ ಫ್ಯಾಮಿಲಿ ಮೆಂಬರ್ ಅನ್ನೋ ತರ ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಕೂತಿರುತ್ತೆ. ಸೊ ಅವಾಗ ನಾವು ಉಗ್ರವಾಗಿ ಪ್ರತಿಕ್ರಿಯಿಸ್ತೀವಿ. ಇವಿಷ್ಟು ಯಾಕೆ ಒಬ್ಬ ಕಟ್ಟರ್ ಅನುಯಾಯಿಗಳು ಅವರ ಒಂದು ಯಾರನ್ನ ಫಾಲೋ ಮಾಡ್ತಾ ಇರ್ತಾರೆ ಆ ವ್ಯಕ್ತಿಗಳನ್ನ ಒಂದು ವಿಮರ್ಶೆಗೆ ಒಳಪಡಿಸಿದಾಗ, ಅವ್ರ ಬಗ್ಗೆ ಟೀಕೆ ಬಂದಾಗ ಏನಂತಂದ್ರೆ ಯಾಕೆ ಒಂಥರ ಅವ್ರ ತಾರ್ಕಿಕ ಯೋಚನೆಗಳನ್ನ ಕಳ್ಕೊಂಡು ಬೇರೆ ರೀತಿನೇ ಭಾವೋದ್ವೇಗಕ್ಕೊಳಗಾಗಿ ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸ್ತಾರೆ ಅನ್ನೋದಕ್ಕೆ ಇರುವಂತ ಕಾರಣಗಳು. ನಾವು ಇದುವರೆಗೂ ಏನಂತಂದ್ರೆ ಮನೋವಿಜ್ಞಾನದ ಬಗ್ಗೆ ಹಲವು ವಿಚಾರಗಳನ್ನ ನಾವು ಚರ್ಚೆ ಮಾಡಿದ್ವಿ. ಯಾವ್ದಕ್ ಸಂಬಂಧಪಟ್ಟಂಗೆ, ಆರಾಧನಾ ಮನೋಭಾವಕ್ಕೆ ಸಂಬಂಧಪಟ್ಟಂಗೆ. ಇದರಿಂದ ಏನು ಉಪಯೋಗ ಅನ್ನೋದು ನಮ್ಗೆ ಪ್ರಶ್ನೆ ಬರಬಹುದು. ಏನ್ ಉಪಯೋಗ ಇದೆ ಏನಂದ್ರೆ, ಈಗ ನಮ್ಗೆ ಈ ನಾಲೆಡ್ಜ್ ಇರೋದ್ರಿಂದ ಈಗ ಆರಾಧನಾ ಮನೋಭಾವ ಏನಕ್ಕೆ ಬೆಳೆಯುತ್ತೆ, ಮತ್ತೆ ಏನಂತಂದ್ರೆ ಯಾಕೆ ಕಟ್ಟರ ಅನುಯಾಯಿಗಳು ಉಗ್ರವಾಗಿ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾರೆ ಅನ್ನೋ ಒಂದು ನಾಲೆಡ್ಜ್ ಇರೋದ್ರಿಂದ ಮುಂದೊಂದು ದಿವಸ ನಾವು ಬೇರೆ ಸಂದರ್ಭಗಳಲ್ಲಿ ಇವ್ರ ಜೊತೆ ಈ ತರ ಮನೋಭಾವನೆ ಇಟ್ಕೊಂಡಿರೋರ್ ಜೊತೆ ನಾವು ಇಂಟರಾಕ್ಟ್ ಮಾಡ್ಬೇಕಾದ್ರೆ ಆ ಪ್ರತಿಕ್ರಿಯೆಗಳನ್ನ ಒಂದು ಸಹಾನುಭೂತಿಯಿಂದ ನಾವು ನೋಡ್ಬೋದು. ಈಗ ಅವ್ರು ಹೇಳಿದ ತಕ್ಷಣ ನಾವು ಏನಂದ್ರೆ ಟ್ರಿಗರ್ ಆಗಿ ಪ್ರತಿಕ್ರಿಯೆ ಮಾಡೋ ಅಗತ್ಯ ಇಲ್ಲ. ಸೊ ಇವಾಗ ನಮ್ಗೆ ಗೊತ್ತಿರುತ್ತಲ್ವಾ ಏನಂತಂದ್ರೆ ಅವ್ರು ಯಾಕೆ ಆತರ ಮಾತಾಡ್ತಾ ಇದಾರೆ ಅಂತ ಸಹಾನುಭೂತಿಯಿಂದ ನಾವು ನೋಡ್ಬೋದು. ಎರಡನೇದು, ನಾವು ಕೂಡ ಮನುಷ್ಯರಲ್ವಾ, ನಮಗೂ ಏನಂತಾರೆ ನಮ್ಗೆ ಗೊತ್ತಿಲ್ಲದ್ರೆ ನಾವು ಒಬ್ರ ಬಗ್ಗೆ ಒಂದು ಕಟ್ಟರ ಅನುಯಾಯಿಗಳಾಗ್ಬಿಡ್ಬೋದಲ್ವಾ.
ಸೊ ಆ ಅಪಾಯನ ಈ ನಾಲೆಡ್ಜ್, ಈ ಅವೇರ್ನೆಸ್ ಇದ್ರೆ ಅದನ್ನ ತಡೆಗಟ್ಟಬಹುದು. ಮತ್ತೆ ಮೂರನೇದು, ನಮ್ಮನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ. ಈ ಒಂದು ನಾನು ಏನ್ ಹೇಳ್ದೆ ಈಗ, ನಮ್ಮ ಮಿದುಳಲ್ಲಿರುವಂತ ವಲ್ನರಬಿಲಿಟೀಸ್ ಏನಿದೆ ಅದನ್ನ ಉಪಯೋಗಿಸ್ಕೊಂಡು ಬೇರೆ ಬೇರೆ ಏನಂತಂದ್ರೆ ಲೀಡರ್ಗಳು, ಪೊಲಿಟಿಕಲ್ ಲೀಡರ್ ಇರ್ಬೋದು, ದೇವಮಾನವರು ಇರ್ಬೋದು, ಅಥವಾ ಬಹುರಾಷ್ಟ್ರೀಯ ಕಂಪನಿಗಳಿರ್ಬೋದು, ಇವು ನಮ್ಮನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತವೆ. ಈಗ ಉದಾಹರಣೆಗೆ ಹೇಳ್ಬೇಕಂತಂದ್ರೆ, ಈ ಜಾಹೀರಾತುಗಳಲ್ಲಿ ನೀವು ಇದನ್ನ ಗಮನಿಸಿರ್ಬೋದು. ಈಗ ಯಾರೋ ಒಬ್ಬ ಸೆಲೆಬ್ರಿಟಿ ಬಂದು ಹೇಳ್ತಾನೆ, ನೀವು ಇದನ್ನ ಕುಡೀರಪ್ಪ, ನೀವು ಇದಾಗ್ತೀರಿ ಅಂತ. ಆ ಸೆಲೆಬ್ರಿಟಿ ಕುಡಿದ್ರೆ ನಾವು ಯಾಕೆ ಇದಾಗ್ಬೇಕು? ಯಾಕಂತಂದ್ರೆ ಅವರ ಅನುಯಾಯಿಗಳು ಅವನ್ನ ಟ್ರೈಬ್ ಲೀಡರ್ ಅನ್ನೋ ಮೈಂಡ್ ಸೆಟ್ ಅಲ್ಲಿ ನೋಡ್ತಾ ಇರ್ತಾರೆ. ಈಗ ಟ್ರೈಬ್ ಲೀಡರ್ ಹೇಳ್ತಾ ಇದ್ದಾನೆ, ನಮ್ಗೆ ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ನಾವು ಹಂಗೆ ಇಂಟರ್ಪ್ರಿಟ್ ಮಾಡ್ತಾ ಇರೋದು. ಸೊ ಅದಕ್ಕೆ ಏನಂತಂದ್ರೆ ಅವರ ಉತ್ಪನ್ನಗಳು ಏನಂತಂದ್ರೆ ಆ ಅನುಯಾಯಿಗಳ ಮಧ್ಯೆ ಜನಪ್ರಿಯ ಆಗ್ತವೆ. ಇದ್ರ ಜೊತೆಗೆ ನಾನು ಅಮಿಗ್ ಡಿಲಾ ಬಗ್ಗೆ ಆಗ್ಲೇ ಮಾತಾಡ್ತಾ ಇದ್ದೆ. ಒಂದು ಜಾಹೀರಾತು ಬಹಳ ಹಿಂದೆ ಬರ್ತಾ ಇತ್ತು, ಈಗ ಬರ್ತಿದ್ಯೋ ಇಲ್ವೋ ಗೊತ್ತಿಲ್ಲ. ಒಂದು ಮುಖಕ್ಕೆ ಹಾಕುವಂತ ಕ್ರೀಮ್ ಅದು. ಒಬ್ಬ ಹೆಣ್ಮಗ್ಳು ಇರ್ತಾಳೆ, ಅವಳಿಗೆ ಏನಂತಂದ್ರೆ ಒಂದು ಡಾರ್ಕ್ ಕಾಂಪ್ಲೆಕ್ಷನ್ ಇರುವಂತ ಹೆಣ್ಮಗ್ಳು. ಅವಳಿಗೆ ಏನೋ ಒಂದು ಆ ಜಾಹೀರಾತಲ್ಲಿ ಏನೋ ಒಂದು ಘಟನೆ ನಡೆದು ಬಿಡ್ತದೆ, ಆ ಡಾರ್ಕ್ ಕಾಂಪ್ಲೆಕ್ಷನ್ ಬಗ್ಗೆ ಒಂದು ಕಮೆಂಟ್ ಮಾಡ್ಬಿಡ್ತಾರೆ. ಕಮೆಂಟ್ ಮಾಡಿದಾಗ ಏನಾಗುತ್ತೆ, ಇವಳಿಗೆ ಒಂಥರ ಐಡೆಂಟಿಟಿ ಕ್ರೈಸಿಸ್ ಸ್ಟಾರ್ಟ್ ಆಗ್ಬಿಡ್ತದೆ, ಒಂಥರ ಇನ್ಸೆಕ್ಯೂರಿಟಿ ಸ್ಟಾರ್ಟ್ ಆಗ್ಬಿಡ್ತದೆ. ಇದು ಏನಂತಂದ್ರೆ ಈ ಡಾರ್ಕ್ ಕಾಂಪ್ಲೆಕ್ಷನ್ ಇರುವಂತ ಎಲ್ಲರಿಗೂ ಏನಂತಂದ್ರೆ ಅವ್ರ ಜೊತೆ ಕನೆಕ್ಟ್ ಆಗಿರ್ತಾರಲ್ಲ ಅವ್ರೆಲ್ಲರಿಗೂ ಈ ಒಂದು ಐಡೆಂಟಿಟಿ ಕ್ರೈಸಿಸ್ ಅಥವಾ ಒಂದು ಇನ್ಸೆಕ್ಯೂರಿಟಿ ಸ್ಟಾರ್ಟ್ ಆಗ್ಬಿಡ್ತದೆ. ಆಮೇಲಿಂದ ಅದಕ್ಕೆ ಸೊಲ್ಯೂಷನ್ ಅವರೇ ಕೊಡ್ತಾರೆ. ಅದೇನಪ್ಪಾ ಅಂದ್ರೆ ಆ ಬಹುರಾಷ್ಟ್ರೀಯ ಕಂಪನಿ ಸೆಲ್ ಮಾಡ್ತಾ ಇರುವಂತ ಒಂದು ಮುಖಕ್ಕೆ ಹಾಕುವಂತ ಫೇರ್ನೆಸ್ ಕ್ರೀಮ್. ಸೊ ಅದು ಸೊಲ್ಯೂಷನ್. ನೋಡಿ, ಇದು ಟ್ಯಾಕ್ಟಿಕ್. ಇದು ಈಗ ನಮ್ಮಲ್ಲಿ ಏನಂದ್ರೆ ಇನ್ಸೆಕ್ಯೂರಿಟಿ ಕ್ರಿಯೇಟ್ ಮಾಡೋದು, ಆಮೇಲಿಂದ ಏನಂತಂದ್ರೆ ಇಲ್ಲಿದೆ ನೋಡಿ ಸೊಲ್ಯೂಷನ್ ಅಂತ ಹೇಳೋದು. ಇದ ಪೊಲಿಟಿಕಲ್ ಲೀಡರ್ಗಳು ಯೂಸ್ ಮಾಡ್ತಾರೆ. ಏನಂತಂದ್ರೆ ನಾನು ಹೇಳಾಗ್ಲೇ ಟ್ರೈಬ್ ಮೈಂಡ್ ಸೆಟ್ ಹೇಳಿದೆ ನೋಡಿ, ಆ ಗುಂಪು ಕೆಟ್ಟದ್ದು, ಅದು ಅಂತ ಗುಂಪು ಇಂಥ ಗುಂಪು ಅಂತ ಹೇಳೋದು. ಹಂಗ ಹೇಳಿದಾಗ ಆ ಗುಂಪನ್ನ ನಾವು ಇದ್ ಮಾಡ್ಬೇಕಂತಂದ್ರೆ ನಿಮ್ಗೆ ಸೊಲ್ಯೂಷನ್ ಏನು, ನಾವು ನಿಮ್ಗೆ ಸೊಲ್ಯೂಷನ್ ಪ್ರೊವೈಡ್ ಮಾಡ್ತೀವಿ, ಆ ಗುಂಪಿಗೆ ಬುದ್ಧಿ ಕಲಿಸ್ತೀವಿ ಅಂತ ಹೇಳೋದು. ಇದನ್ನ ನೀವು ಏನಂತಂದ್ರೆ ಪೊಲಿಟಿಕಲ್ ಲೀಡರ್ಗಳಲ್ಲೂ ನೋಡ್ಬೋದು. ಈ ರೀತಿ ಏನಂತಂದ್ರೆ ನಮ್ಮಲ್ಲಿ ಇರುವಂತ ಒಂದು ನಮ್ಮ ಬ್ರೈನ್ ಅಲ್ಲಿ ವಲ್ನರಬಿಲಿಟೀಸ್ ಅಂತಾನೆ ಕರಿತೀನಿ. ಯಾಕಂತಂದ್ರೆ ಈ 21ನೇ ಶತಮಾನದಲ್ಲಿ ಇವೆಲ್ಲ ಏನಂತಂದ್ರೆ ಬೇಕಾಗಿಲ್ಲ. ಈ ನಾಗರಿಕತೆ ಕಳೆದ 200 ವರ್ಷಗಳಲ್ಲಿ ತುಂಬಾ ಬೆಳೆದು ಬಿಟ್ಟಿದೆ. ಅದಕ್ಕೆ ತಕ್ಕಂಗೆ ನಮ್ಮ ಮಿದುಳು ಇನ್ನೂ ಅಡಾಪ್ಟ್ ಆಗಿಲ್ಲ. ನಾವು 21ನೇ ಶತಮಾನದಲ್ಲಿ ಶಿಲಾಯುಗದ ಮಿದುಳನ್ನ ಇಟ್ಕೊಂಡು ಕೂತಿದೀವಿ. ಅದರಲ್ಲಿ ಅದರದೇ ಆದಂತ ವಲ್ನರಬಿಲಿಟೀಸ್ ಇದೆ. ಸೊ ಈ ವಲ್ನರಬಿಲಿಟೀಸ್ ನ ಈ ರೀತಿ ಏನಂತಂದ್ರೆ ಎಕ್ಸ್ಪ್ಲಾಯ್ಟ್ ಮಾಡೋದನ್ನ, ಈ ಅವೇರ್ನೆಸ್ ಇಟ್ಕೊಂಡಿದ್ರೆ ನಾವು ಏನಂತಂದ್ರೆ ತಡೆಗಟ್ಟಬಹುದು. ಈ ಜ್ಞಾನ ನಮ್ಗೆ ಆ ದೃಷ್ಟಿಕೋನದಲ್ಲಿ ಸಹಾಯ ಮಾಡುತ್ತೆ. ಮತ್ತೆ ಕಡೆದಾಗಿ ಈ ಜ್ಞಾನನ ಇನ್ನೊಂದು 4 ಜನಕ್ಕೆ ನಾವು ಹಂಚಿದ್ರೆ ಅವರಲ್ಲೂ ಕೂಡ ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ಬೋದು. ಇದರಿಂದ ಒಂದು ಒಳ್ಳೆ ಸಮಾಜನ ನಿರ್ಮಾಣ ಮಾಡೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಭೆನ ಮುಕ್ತಾಯ ಮಾಡ್ತೀನಿ. ಎಲ್ರಿಗೂ ಧನ್ಯವಾದ.